ನಮಸ್ಕಾರ ಗುರು. ನಾನು ನಿನ್ನೆ ತಾನೇ ವಿಡಿಯೋ ಮಾಡಿ ಹಾಕಿದ್ದೆ ಮೊನ್ನೆ. ಏನು HSR ಲೇಔಟ್ ರಾಗಿಗುಡ್ಡ ಫ್ಲೈಓವರ್ ನಾಳೆ ಓಪನ್ ಆಗುತ್ತೆ, TCM ಬಂದು ಓಪನ್ ಆಗುತ್ತೆ ಮಾಡ್ತಾರೆ ಅಂತ. ಇವತ್ತು ನೋಡಿ ಓಪನ್ ಆಗಿದೆ, ಓಪನ್ ಮಾಡಿದ್ದಾರೆ ನೋಡಿ. ಎಲ್ಲಾ ಗಾಡಿಗಳು ಹೋಗ್ತಾ ಇದ್ದಾವೆ. ಸೊ ಇನ್ಮೇಲೆ HSR ಲೇಔಟ್ ಇಂದ ಡೈರೆಕ್ಟ್ ರಾಗಿಗುಡ್ಡ ನಾನ್ ಸ್ಟಾಪ್ ಹೋಗ್ಬೋದು. ಯಾವುದೇ ಸಿಗ್ನಲ್ ಇರೋದಿಲ್ಲ, ಆರಾಮಾಗಿ ಇಲ್ಲಿ ಹತ್ತಿದ್ರೆ ಅಲ್ಲಿ ಇಳಿಬೋದು. ಇನ್ನು ಟೈಮ್ ಸೇವ್ ಆಗುತ್ತೆ. ಫ್ಲೈಓವರ್ ಫುಲ್ ರೆಡಿಯಾಗಿದೆ, ಆದರೆ ಮೆಟ್ರೋ ಕೆಲಸ ಇನ್ನೂ ನಡೀತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ರೋಡು ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಕೆಲಸ ಮಾಡಿದ್ದಾರೆ, ಏನು ಎತ್ತ ಅಂತ. ಇನ್ನೂ ಸರಿಯಾಗಿ ಕೆಲಸಗಳು ಕಂಪ್ಲೀಟ್ ಆಗಿಲ್ಲ ನೋಡಿ. ಅಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಇನ್ನೂ ಕೆಲಸನ ಮಾಡ್ತಾಯಿದ್ದಾರೆ. ಫುಲ್ ಕಂಪ್ಲೀಟ್ ಆಗಬೇಕು ಇನ್ನೂ. ಬಟ್ ರೋಡ್ ನೋಡೋಕ್ಕೆ ಮಾತ್ರ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಕೊಡ್ತೈತೆ. ಈಗ ನೋಡಿ ಎಲ್ಲಿ ಒಳ್ಳೆ ಯಾವುದೋ ಫಾರಿನ್ ರೋಡ್ ಥರ ಫೀಲ್ ಆಗ್ತಾಯಿದೆ ನನಗೆ. ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಹೆಂಗೆ ಅನಿಸುತ್ತೆ ಅಂತ ಹೇಳ್ತೀನಿ ನಿಮಗೆ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಸಿಲ್ಕ್ ಬೋರ್ಡ್ದು ಮೆಟ್ರೋ ಸ್ಟೇಷನ್ನು ರೈಟ್ ಸೈಡಲ್ಲಿ ನೋಡಿ ಕಾಣಿಸ್ತಾ ಇದೆ. ಇಲ್ಲಿ ಮುಂದೆ ಹೋಗ್ತಾ ಲೆಫ್ಟ್ ಸೈಡ್ಗೆ ಹೋದರೆ BTM ಲೇಔಟಲ್ಲಿ ಇಳ್ಕೊತೀವಿ. ಹಾಗೆ ಸ್ಟ್ರೈಟ್ ಹೋದರೆ ಇದು ರಾಗಿಗುಡ್ಡಕ್ಕೆ ಹೋಗ್ತೀವಿ. ಇಲ್ಲಿ ನೋಡಿ ಲೆಫ್ಟಲ್ಲಿ ಕಾಣಿಸ್ತಾ ಇತ್ತಲ್ಲ, ಅಲ್ಲಿ ಹೋದರೆ BTMಗೆ ಹೋಗ್ತೀವಿ. ರೋಡ್ ಮಾತ್ರ ಅದ್ದೂರಿಯಾಗೈತೆ, ಅಷ್ಟೇ ಡೇಂಜರಸ್ಸು ಅನ್ನಿಸ್ತೈತೆ. ಯಾಕಂತಂದರೆ ಎಲ್ಲರೂ ಸಿಕ್ಕಾಬಟ್ಟೆ ಸ್ಪೀಡಲ್ಲಿರ್ತಾರೆ. ಆಕ್ಸಿಡೆಂಟ್ಗಳಂತೂ ಆಗೋದು ಜಾಸ್ತಿ. ನೋಡಿ ಇವ್ನು ಕಾರವ್ ನೋಡಿ ಹೆಂಗೆ ಹೋಗ್ತಾವನೆ, ಓಪನ್ ಮಾಡ್ಬಿಟ್ಟವ್ರೆ ಅಂದ್ಬಿಟ್ಟು ಜೈ ಅಂತ ಹೋಯ್ತಾವನೆ. ಈ ಥರದವರಿಂದನೇ ಆಕ್ಸಿಡೆಂಟ್ಗಳು ಹೆವಿಯಾಗಿ ಆಗುತ್ತೆ. ಎಸ್ಪೆಷಲಿ ಟೂ ವೀಲರ್ ಅವರಂತೂ ಈ ಒಂದು ಫ್ಲೈಓವರ್ ಮೇಲೆ ಸ್ವಲ್ಪ ಕೇರ್ಫುಲ್ಲಾಗಿ ಓಡಾಡಬೇಕು. ಯಾಕೆ ಅಂತ ಅಂದರೆ ಈ ಕಾರ್ನವರು ಬೇರೆಯವರೆಲ್ಲ ತುಂಬ ಸ್ಪೀಡಲ್ಲಿರ್ತಾರೆ. ಯಾಕೆಂದರೆ ಯಾವುದು ಸ್ಪೀಡ್ ಬ್ರೇಕರ್ ಇಲ್ಲ, ಹಂಪ್ಗಳಿಲ್ಲದೆ ಇರೋದ್ರಿಂದ ಸ್ಪೀಡಾಗಿ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಆದಷ್ಟು ಸೇಫಾಗಿ ಹೋಗಿ. ನೋಡಿ ಇಲ್ಲಿಗೆ ಎಂಡ್ ಆಗುತ್ತೆ ಈ ಫ್ಲೈಓವರ್, ರಾಗಿಗುಡ್ಡದಲ್ಲಿ ಎಂಡ್ ಆಗುತ್ತೆ. ಹೀಗೆ ಮುಂದೆ ಹೋದರೆ ನೆಕ್ಸ್ಟ್ ಸಿಗೋದೆ ನಿಮಗೆ ರಾಘವೇಂದ್ರ ಸ್ವಾಮಿ ಮಠದ ಸಿಗ್ನಲ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.